ಈಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಗೆಳೆಯನ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡು ಚಾಲಾಕಿ ಸಹೋದರರು ದ್ರೋಹ ಎಸಗಿದ್ದಾರೆ. ಅಪರಿಚಿತನ ಬಳಿ ನಿನ್ನ ಖಾಸಗಿ ಫೋಟೋಗಳಿವೆ, ಹಣ ನೀಡದಿದ್ರೆ ಜಾಲತಾಣಗಳಲ್ಲಿ ಹಾಕುವುದಾಗಿ ಬೆದರಿಸಿದ್ದಾನೆ ಅಂತ ಹೇಳಿ ಸ್ನೇಹಿತನ ಬಳಿ 65 ಲಕ್ಷ ಹಣ ಬೇಕಿದ್ದಾರೆ. 18 ವರ್ಷದಿಂದ ಶಿವಮೊಗ್ಗ ಮೂಲದ ಟೆಕ್ಕಿ ಸ್ನೇಹಿತರಾಗಿದ್ದ ಬೇಟಿಎಂ ಲೇಔಟ್ನ ಅಕ್ಷಯ್ ಕುಮಾರ್ ಭರತ್ ಈ ಕೃತ್ಯ ಎಸಗಿದ್ದಾರೆ. ಸ್ನೇಹಿತರ ವಿಶ್ವಾಸದ್ರೋಹ, ವಂಚನೆ, ಕಳ್ಳಾಟ ಬಹಿರಂಗ ಆದ್ಮೇಲೆ ಸ್ನೇಹಿತರ ವಿರುದ್ಧ ಟೆಕ್ಕಿ ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ ರಾಜ್ಯ ಸರ್ಕಾರ 50 ರೂಪಾಯಿ ಶುಲ್ಕ ನಿಗದಿ ಮಾಡಿದ್ದು ಸಂಘರ್ಷಕ್ಕೆ ಕಾರಣವಾಗಿದೆ. ಸರ್ಕಾರದ ವಿರುದ್ಧ ಖಾಸಗಿ ಶಾಲೆಗಳ ಒಕ್ಕೂಟ ಹಾಗೂ ಪೋಷಕರು ಅಸಮಾಧಾನ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು ಶುಲ್ಕ ಕೈಬಿಡುವಂತೆ ಒತ್ತಾಯಿಸಿದ್ದಾರೆ. ಈ ವರ್ಷ ಸುಮಾರು 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು 4 ಕೋಟಿ ಹಣ ಸಂಗ್ರಹವಾಗಲಿದೆ. ನಿಮಗೆ ಎಕ್ಸಾಮ್ ಫೀಸಸ್ ಅನ್ನ 605 ರೂಪಾಯಿ ಇತ್ತು, ಅದನ್ನೀಗ 655 ಈಗ ಆಲ್ರೆಡಿ ಮಾಡಿದ್ದೀರಾ. 50 ರೂಪಾಯಿ ಅಲ್ಲೂ ಜಾಸ್ತಿ ಮಾಡಿದ್ದೀರಾ. ಮತ್ತು ತಿರುಗಿ ನೀವು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಅಂತೇಳಿ 50 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೀರಾ. ನಮ್ಮ ಸಿದ್ದರಾಮಯ್ಯನವ್ರಿಗೆ ಬಡ ಮಕ್ಕಳು 4 ಕೋಟಿಗೆ ಗತಿ ಇರಲಿಲ್ವಾ ಅನ್ನೋದು ನನ್ನ ಪ್ರಶ್ನೆ. ನಗರದ ಕಬ್ಬನ್ ಪಾರ್ಕ್ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಪುಸ್ತಕಗಳ ಕೊರತೆ ಎದುರಾಗಿದೆ. ಸರ್ಕಾರದಿಂದ ಕಡಿಮೆ ಅನುದಾನ ಬಿಡುಗಡೆಯಾದ ಕಾರಣ ಸರಿಯಾದ ನಿರ್ವಹಣೆಗೂ ಅಧಿಕಾರಿಗಳು ಪರದಾಡುತ್ತಿದ್ದಾರೆ. 24 ಕೋಟಿ ಹಣಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಆದರೆ 10 ಕೋಟಿಯಷ್ಟು ಹಣ ಬಜೆಟ್ನಲ್ಲಿ ಘೋಷಣೆಯಾಗಿದೆ. ಅದರಲ್ಲಿ 7 ಕೋಟಿಯಷ್ಟು ಹಣ ಮಾತ್ರ ಬಿಡುಗಡೆಯಾಗಿದೆಯಂತೆ. 2024-25ನೇ ಸಾಲಿನ ಬಜೆಟ್ ಮಂಡನೆಗೆ ಬಿಬಿಎಂಪಿ ಸಾರ್ವಜನಿಕರ ಸಲಹೆಗೆ ಆಹ್ವಾನ ನೀಡಿದೆ. ಬಜೆಟ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಏನೇನ್ ಬೇಕು ಎಂದು ಸಲಹೆ ನೀಡಲು ಸಿಟಿ ಮಂದಿಗೆ 5 ದಿನಗಳ ಕಾಲಾವಕಾಶ ನೀಡಿದೆ. ಬಿಬಿಎಂಪಿ ಕೇಂದ್ರ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಸಲಹೆ ಪೆಟ್ಟಿಗೆ ಇರಿಸಿದ್ದು ಫೆಬ್ರವರಿ 10ರವರೆಗೆ ಜನರು ತಮ್ಮ ಸಲಹೆಗಳನ್ನು ನೀಡಬಹುದಾಗಿದೆ.